ಲೋಕಮುಖದಲ್ಲಿ ಸಕಲ ಜೀವರಾಶಿಗಳಿಗೂ ಪ್ರಾಣ ಸ್ವರೂಪನೆನಿಸಿಕೊಂಡಂತಹ ವಾಯುದೇವ ಮರುತಾತ್ಮಜನ ಸುತ್ತ ನೆನೆಸಿಕೊಂಡಂತಹ ಮಾರುತಿ ಎನ್ನುವುದಾಗಿ ಎಲ್ಲರೂ ಲೋಕಮುಖದಲ್ಲಿ ನನ್ನನ್ನು ಕರೆಯುತ್ತಾ ಇದ್ದಾರೆ. ಅಂಜನಿ ಸಂಭೂತರಾದ ಕಾರಣ ಆಂಜನೇಯ ಎನ್ನುವುದಾಗಿ ಲೋಕಮುಖದಲ್ಲಿ ಕರೆದಿದ್ದಾರೆ. ಎಳೆಯಲ್ಲಿಯೇ ಸೂರ್ಯನನ್ನೇ ಹಣ್ಣೆನ್ನುವುದಾಗಿ ಭಾವಿಸಿ ತಿನ್ನುವುದಕ್ಕೆ ಹೊರಟಂತ ಸಂದರ್ಭ ಆ ದೇವೇಂದ್ರನ ವಜ್ರ ಹತಿಗೆ ಸಿಲುಕಿದಂತ ನಾನು ಮರಣವನ್ನು ಹೊಂದಿದವನಿದ್ದೇನೆ. ತದನಂತರ ಬ್ರಹ್ಮದೇವರು ಮತ್ತು ಅಂದರೆ ಮೂರು ಮೂರ್ತಿಗಳ ಅನುಗ್ರಹದ ಮೂಲಕ ಲೋಕಮುಖದಲ್ಲಿ ಮತ್ತೊಮ್ಮೆ ನಾನು ಕಾಣಿಸಿಕೊಂಡವನಿದ್ದೇನೆ. ನಡೆದಂತ ವಿದ್ಯಮಾನಗಳನ್ನು ತಿಳಿಸುವುದಕ್ಕಾಗಿ ತಾಯಿಯಲ್ಲಿ ತೆಳೆದಂತಹ ಸಂದರ್ಭ ದಾರಿಯಲ್ಲಿ ಸಿಕ್ಕಿದಂತ ಬ್ರಾಹ್ಮಣೋತ್ತವರು ನನಗೆ ಕಂಡವರೆಲ್ಲ ವಿಧ ವಿಧವಾಗಿ ಶಿಕ್ಷಿಸಿದಾಗ ಆ ಬ್ರಾಹ್ಮಣೋತ್ತವರು ಕಲಿತಂತ ವಿದ್ಯೆ ನೆನಪಿಗೆ ಮಾಡದೆ ಹೋಗಲಿ ಎನ್ನುವುದಾಗಿ ಹಲವಾರು ರೀತಿಯ ಶಾಪವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದವರಿದ್ದಾರೆ. ಆ ಕುರಿತಾಗಿ ಮಾತೆಯಲ್ಲಿ ಹೇಳಿಕೊಂಡಂತ ಸಂದರ್ಭ ಮಾತೆಯಾಡಿದಂತಹ ಮಾತೇನು, ನಿನ್ನ ಪಾಲಿಗೆ ಶಾಪವಾದರೂ ಕೂಡ ಅದನ್ನು ನೀನು ವರವಾಗಿ ಅನುಗ್ರಹಿಸುವುದಕ್ಕೆ ಲೋಕಮುಖದಲ್ಲಿ ನಿನಗೆ ಸಾಧ್ಯ ಉಂಟು ಮಗನೇ ಎನ್ನುವುದಾಗಿ ಕೇಳಿಕೊಂಡ್ರು. ಏನೆನ್ನುವುದಾಗಿ ಮಾತೆಯಲ್ಲೇ ಕೇಳಿದಂತಹ ಸಂದರ್ಭ ತಾರಕ ಮಂತ್ರವೇ ರಾಮ ಅವತಾರದಿಂದ ಧರೆಗಿಳಿದು ಬಂದಂತಹ ಸಂದರ್ಭ ನಿನಗೆ ಅವರಿಂದಲೇ ಯೋಗ್ಯವಾದಂತಹ ದಾರಿ ಲೋಕಮುಖದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಎನ್ನುವುದಾಗಿ ಹೇಳಿದರು. ಹಾಗಾದ್ರೆ ಹೇಗೆ ರಾಮದೇವರನ್ನು ಗುರುತಿಸಿಕೊಳ್ಳುವಂತಹ ಪರಿ ಎನ್ನುವುದಾಗಿ ಅಮ್ಮನಲ್ಲೇ ಕೇಳಿಕೊಂಡಂತಹ ಸಂದರ್ಭ ಅಮ್ಮನಾಡಿದಂತಹ ಮಾತೇನು, ಯಾರು ಬಂದು ನಿನ್ನನ್ನು ನೋಡಿ ಕುಂಡಲಧಾರಿಯೇ ಕೌಪಿನಧಾರಿಯೇ ಚನ್ನಧಾರಿ ಎನ್ನುವುದಾಗಿ ಯಾರು ನಿನ್ನನ್ನು ಹೊಗಳುತ್ತಾರೋ ಹೇಳ್ತಾರೋ ಅವರೇ ನಿನ್ನ ದೇವರು, ಅವರನ್ನೇ ನೀನು ಪೂಜಿಸ್ತಾ ಕೊಂಡಾಡ್ತಾ ಬರಬೇಕು, ಅನವರತು ಅವರ ಸೇವೆಯಲ್ಲೇ ನಿರತರಾಗಿರಬೇಕು ಎನ್ನುವುದಾಗಿ ಹೇಳಿಕೊಂಡ್ರು. ಮಾತೆಯನ್ನು ಆಜ್ಞೆಯನ್ನು ಪಾಲಿಸೋಕ್ಕೋಸ್ಕರ ನೇರವಾಗಿ ಅಂಜನೇಯ ಪರ್ವತವನ್ನು ಸೇರಿಕೊಂಡವರಿದ್ದೇನೆ. ಅವರ ಕುರಿತಾಗಿ ಯೋಚನೆ ಮಾಡ್ತಾ ಯಾವಾಗ ನನ್ನ ದೇವರ ದರ್ಶನ ಆಗ್ತದೆ ಅನ್ನುವಂತ ನಿರೀಕ್ಷೆಯಲ್ಲೇ ಇದ್ದವನು ನಾನು. ನೋಡೋಣ ಏನಾಗ್ತದೆ. ಅಂಜನಾ ಸುಕುಮಾರನಂತೆ ರಾಮ ಭಕ್ತ ಎನ್ನುವ ಖ್ಯಾತಿಗೆ ಒದಗಿದವನಂತೆ ನೀನು. ಸರಿ, ಆದ್ರೆ ದೇವರು ಅಂತ ಕಾಲ ಹಿಡಿಯುವಾಗ ನೀನು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕು. ಏನು ಶಾಪಗ್ರಸ್ತನಾದ ದಶರಥ ಸಾಯುವ ಕಾಲಕ್ಕೆ ಮಕ್ಕಳೇ ಇರಲಿಲ್ವಂತೆ ಹತ್ತಿರ. ಓಹೋ, ಶ್ರವಣ ಕುಮಾರನ ತಂದೆ ತಾಯಿಗಳು ಯಾತ್ರಾರ್ಥಿಗಳಾಗಿ ಇದ್ದಾಗ ಹೆಗಲಲ್ಲಿ ಹೊತ್ತುಕೊಂಡು ಹೋಗುತ್ತಾ ಇದ್ದಂತಹ ಶ್ರವಣ ಕುಮಾರ ನೀರು ಕುಡಿಸುವುದಕ್ಕಾಗಿ ಕೊಳವೊಂದಕ್ಕೆ ಇಳಿದು ಮೇಲೆ ಬರುವಾಗ ಈ ನಿನ್ನ ದೇವರ ಅಪ್ಪನಿಗೆ ಬೇಟೆಯ ಚಟ ಧ್ವನಿ ಯಾವುದು ಅಂತ ಚಕ್ರವರ್ತಿ ಆದವನಿಗೆ ಗೊತ್ತಾಗದೆ ಜ್ಯೇಷ್ಠವಾದಂತಹ ಶರಪ್ರಯೋಗ ಮಾಡಿದನಂತೆ. ಓಹೋ, ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಆ ಶ್ರವಣ ಕುಮಾರನಿದ್ದಾಗ ಕಾಲಿನಲ್ಲಿ ತುಳಿದು ನೋವಾಯ್ತು ಅಂತ ಕೇಳಿದ ಹಾಗೆ ಹೋಗಿ ಶರಣಾದನಂತೆ ದಶರಥ. ಸಾಯುವ ಕಾಲಕ್ಕೆ ಆ ಮುದ್ದು ಮಗ ವೃದ್ಧ ದಂಪತಿಗಳ ಮಗ
ಆಡಿದಂಥ ಮಾತು ಯಾವಾಗ ನನ್ನ ತಂದೆ ತಾಯಿಗಳ ಯಾತ್ರೆಗೆ ತಡೆಯನ್ನುಂಟು ಮಾಡಿ ಆ ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ಕಳವಳುವಂತೆ ಮಾಡಿದಂತಹ ನಿನಗೂ ಸಾಯುವ ಕಾಲದಲ್ಲಿ ನಿನ್ನ ಬಳಿಯಲ್ಲಿ ಮಕ್ಕಳಿಲ್ಲದೆ ಹೋಗಲಿ ಅಂತ ಪ್ರಾರಬ್ಧ ಬಿಡ್ತದ ಶಂಬರಾಸುರನನ್ನು ಕೊಂದ ಮೆಚ್ಚಿ ಕೈಗೆ ವರರೂಪವಾಗಿ 2 ಕೊಡ್ತೇನೆ ಅಂತ ಹೇಳಿದ. ಅವಳು ರಾಜಪುತ್ರಿಯಲ್ವೇ, ಬಹಳ ಜಾಣೆ. ಕಾಲ ಬಂದಾಗ ಕೇಳ್ತೇನೆ, ಈಗ ನನಗೆ ಕೊಡುವ ವರವಾಗಿ ನಿನ್ನಲ್ಲಿರಲಿ ಅಂತ. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಅಂತೆ, ಎಲ್ಲರನ್ನೂ ಬರೆಸಿ ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಇರುವಂತಹ ವದಂತಿ ಹಬ್ಬುತ್ತಾ ಇರುವಾಗ ಒಳಗಿಂದ ನಡೆದದ್ದು ಬೇರೆ ಅಂತೆ. ಕೈಕೆ ಅವನಿಗೊಬ್ಬ ಮಗ ಭರತ, ಅವನಿಗೆ ಪಟ್ಟವಾಗಬೇಕು, ರಾಮ ಕಾಡಿಗೆ ಹೋಗಬೇಕು, ಅಯೋಧ್ಯೆ ಸರ್ವವು ನನ್ನ ಪಾಲಿಗೆ ಆಗಬೇಕು ಮಗನಿಗೆ ಅಂತ. ಪಾಪ ವೃದ್ಧ ದಶರಥ ಒಪ್ಪಿದ. ಇಲ್ಲದಿದ್ದರೆ ಹಿರಿಯ ಮಗನಾಗಿ ಅಧಿಕಾರ ಪಡೆಯಬೇಕಾದಂತ ಆ ಜ್ಯೇಷ್ಠ ಪುತ್ರ ರಾಮ ಸ್ವಲ್ಪವಾದರೂ ಪುಣ್ಯದ ಲೇಪ ಇರ್ತಾ ಇದ್ರೆ ಭಾಗ್ಯ ವಿಹೀನನಾಗುತ್ತಾ ಇದ್ದ. ಆಗುವುದಕ್ಕೆ ಭೂನಂದನೆಯನ್ನು ಕಹಿಡಿಯಂತಹ ಭಾಗ್ಯಶಾಲಿಯಾದ. ಆದ್ರೆ ಏನು ಮಾಡೋಣ, ಪ್ರಾರಬ್ಧ ಎನ್ನುವುದು ಜೀವಾತ್ಮನನ್ನು ಅಂಟುತ್ತದೆ ಬಿಡುವುದಿಲ್ಲ ಎನ್ನುವುದಕ್ಕೆ ನತಕೃಷ್ಣನಾದ ರಾಮ ಮಾತೆ ಕೈಕೆಯ ಮಾತಿಗೂ ಪಿತೃವಾಕ್ಯ ಪಾಲನೆಗೂ 14 ವರ್ಷ ವನಾಂತರಕ್ಕೆ ಬಂದನಂತೆ. ಕೈ ಹಿಡಿದವಳನ್ನು ರಕ್ಷಿಸಬೇಕಾದ್ದು 4 ಮುಖಗಳಿಂದ ಒತ್ತಿ ಕೈ ಹಿಡಿದಂತಹ ಗಂಡನ ಕರ್ತವ್ಯ. ಕೆಲವರು ಹೇಳ್ತಾರೆ ರಾಮ ದುಃಖ ಸಂವಾದಕ್ಕೆ ಕಳುಹಿ ಕೊಟ್ಟದ್ದು ಅಂತ. ಏನಾಗಲಿ ನಮಗೆ ಭಾಷ್ಯಕ್ಕೆ ಕಾಣುವುದೇನು, ಅಪ್ಪ ಮಾಡಿದ ಪಾಪ ಮಗ ತಿಂದು ಪರಿಹಾರ ಮಾಡಿಕೊಡ್ತಾರೆ ಅಂತ. ಅದು ಏನು ಪ್ರಖ್ಯಾನ ರೂಪ. ಇಲ್ಲವಾದ್ರೆ ಚಕ್ರವರ್ತಿಯ ಮಗನಾಗಿ ಚಕ್ರವರ್ತಿ ಆಗಬೇಕಾದವ ತನ್ನ ಹಾಲಿಗೆಯನ್ನೇ ಭರತನಿಗೆ ಕೊಟ್ಟು ನನ್ನ ಪರವಾಗಿ ನೀನು ನೋಡಿಕ ನನಗೆ ಕಾಣುವುದು. ಅಲ್ಲಿಯೇ ರಾಮ ತಪ್ಪಿದನು ಅಂತ ಅಪ್ಪನ ಮಾತನ್ನು. ಯಾವಾಗ ಅಧಿಕಾರ ಬೇಡ ಅಂತ ಬಿಟ್ಟಂತ ರಾಮ ಕಾಡಿಗೆ ಹೊರಟವ ಮಧ್ಯದಲ್ಲಿ ಕಾಲು ಹಿಡಿದು ಬರಬೇಕು ಅಂತ ಕೇಳಿಕೊಂಡಾಗ ಭರತನ ಮಾತಿಗೆ ಒಪ್ಪಿ ಇಲ್ಲ, ಅವನಿಗೆ ಮುಂದೆ ಹೆಜ್ಜೆ ಇಡಬೇಕಿದ್ರೆ ಅವನಿಗೆ ಏನಾದ್ರೂ ಒಂದು ಕೊಡಬೇಕೆ, ಇಲ್ಲದಿದ್ದರೆ ನಿನ್ನ ಪಾದದ ಬುಡದಲ್ಲೇ ನಾನು ಸಾಯ್ತೇನೆ ಅಂತ ಹೇಳಿದಂತೆ. ಉಪಾಯ ಇಲ್ಲ, ಮರ್ಯಾದಾ ಪುರುಷೋತ್ತಮತೆಗೆ ಹೆಜ್ಜೆ ಇಟ್ಟವ ಹಾಗೆ ಆ ಮೂಲಕವಾಗಿ ಹಾವಿಗೆಯನ್ನು ಭರತನಿಗೆ ಕೊಟ್ಟ. ಅದನ್ನೇ ನಾನು ಹೇಳಿದ್ದು, ಅಧಿಕಾರ ಭಾಷ್ಯಕ್ಕೆ ಕಳಕೊಂಡ್ರು ಅಂತರ್ಯದಲ್ಲಿ ಆಳುವ ಅವನೆಯೋ ಅಂತ ಅಯೋಧ್ಯೆಯನ್ನು. ಏನೇ ಆಗಲಿ ಆ ರಾಮನನ್ನು ದೇವರು ಅಂತ ಒಪ್ಪಿ ನೀನೊಬ್ಬ ಜ್ಞಾನಿಯಂತೆ ನನ್ನ ಅಪ್ಪನಿಂದಲೇ ಬೇಕಾದಂತಹ ವಿದ್ಯೆಯನ್ನು ಆರ್ಜಿಸಿದವನಂತೆ. ಸರಿ, ಎಲ್ಲಾ ಬಣ್ಣ ಮಸಿನುಂಬಿತು ಅಂತ ಮಾಡಿ ನೀನು ರಾಮನ ಭಕ್ತ ಎನ್ನುವಂತಹ ಖ್ಯಾತಿಗೆ ಒಳಗಾಗುವುದಕ್ಕೆ ಮುಂದಾದೆ. ಸರಿ, ನೀನು ದುರ್ಯೋಧಿ, ಇಲ್ಲವಾದರೆ ಸೂರ್ಯ ಯಾರು ಹಣ್ಣು ಯಾರು ಉಳಿಯುವುದು ಅಂತ ಗೊತ್ತಿಲ್ವ? ನಿನ್ನ ಹನುಮೋತ್ಸವ, ಹನುಮಂತ ವಿಲಾಸ ನಿನ್ನ ಪ್ರಾರಂಭ. ಇಲ್ಲವಾದರೆ ಸೂರ್ಯದೇವನನ್ನೇ ಹಣ್ಣಿಂದ ಪ್ರವೇಶಿ ತುಡುಕುವುದಕ್ಕೆ ಮುಂದಾದಾಗ ಇಂದ್ರನ ವಜ್ರಾಘಾತಕ್ಕೆ ಒಳಗಾದೆ. ನಿನ್ನ ಮುಖ ಒಂದು ಚಂದ ಇತ್ತು, ಮುಖ ಹೋಗಿ ಮುಸುಡಾಯಿತು. ಆದ್ರೆ ಏನ್ ಮಾಡೋಣ, ಏನು ತ್ರೈಮೂರ್ತಿಗಳೇ ಒಟ್ಟಾದಾಗ ನಿನಗೆ ಪೂರ್ಣಾನುಗ್ರಹವನ್ನು ಮಾಡಿದರಂತೆ. ಹೌದು, ಆದ ಕಾರಣ ನೀನು ವಜ್ರಶರೀ ನೆಲೆಯಲ್ಲಿದ್ದರು ಬಂದವನ ಬಗ್ಗೆ ಮಹತ್ವದ ಬಗ್ಗೆ ನೀನು ತಿಳಿಯದೆ ನಿನ್ನ ಕಾಲಗುಣದ ಸಂಧಿಗೆ ನೀನು ನೋಡ್ತಾ ಇದ್ದ. ಹಾಗಿದ್ರೆ ಬಂದವ ಯಾರು ಅಂತ ಗೊತ್ತಿಲ್ಲ, ಯಾರಂತ ಗೊತ್ತಾಗಲಿಲ್ಲ. ನಾನು ಸೂರ್ಯ ದೇವನ ಮಕ್ಕಳಲ್ಲಿ ಒಬ್ಬ, ನವಗ್ರಹದಲ್ಲಿ ಒಬ್ಬ, ಶನಿ ನನ್ನವರೆಗೆ ಬಂದವನು ನೀನಿದ್ದೀಯ. ನಿನ್ನನ್ನು ಕಂಡಾಗ ಆಶ್ಚರ್ಯವಾಗ್ತಾ ಇದೆ. ಲೋಕದ ದೇವನೆನಿಸಿಕೊಂಡವನು ನನಗೆ
ದೇವನಾಗಿ ಕಂಡು ಬರ್ತಾನಿರುವುದಾಗಿ ಮಾತನಾಡಿದಂತ ಮಾತನ್ನು ಪಾಲಿಸುತ್ತಾ ಅವನ ದರ್ಶನ ನನ್ನ ಪಾಲಿಗಾಗ್ತದೆ. ಅದೇ ಆಲೋಚನೆಯಲ್ಲಿ ರಾಮಧ್ಯಾನದಲ್ಲಿರುವಂತಹ ಸಂದರ್ಭ ನೀನು ಬಂದವಳಿದ್ದೀಯ. ಆದರೂ ಮರೆತಿದ್ದಿಲ್ಲ. ನನ್ನ ಬಳಿಗೆ ಯಾಕೆ ಬಂದೆ? ನಿನಗೂ ನನಗೂ ಯಾವುದೇ ವಿಚಾರ ಇದೆ ನನ್ನಲ್ಲಿ ಹೇಳಬಹುದಲ್ಲ. ಅದು ನಿನಗೆ ಮನವೇ ಆಗುವುದೇ ಇದಕ್ಕೆ ಸಾಕ್ಷಿ. ಯಾಕೆ? ನಿನ್ನನ್ನು ಹಲವರನ್ನು ನಾನು ಪೀಡಿಸಿ ನಮ್ಮ ಯೋಗ್ಯತೆಯನ್ನು ಪ್ರಪಂಚ ಮತಕ್ಕೆ ವ್ಯಕ್ತಪಡಿಸಿ ತಮ್ಮ ಮೂಲಕವಾಗಿ ಕರಣಿಗನಾದಂತಹ ನಾನು ಯಾರು ಏನು ಅಂತ ತೋರಿಸಿಕೊಟ್ಟಿದ್ದೇನೆ. ನೀನು ರಾಮ ಭಜನೆಯಲ್ಲೇ ಕಳೀತಾ ಇದ್ದಿ. ನನಗೆ ದೇವರ ದರ್ಶನ ಆಗುವುದು ಮುಖ್ಯ, ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡಿದ್ದವ ನಾನು. ನಿನಗೆ ದರ್ಶನ ಆಗುದು ನೆನಪಿಲ್ವ ಅಂತ ನನಗೆ ಕಾಣ್ತಾ ಇದೆ. ಖಂಡಿತವಾಗಲೂ ಇವರಿಗೆ ಆಗ್ತಿಲ್ಲ. ಏನೇ ಆಗಲಿ ನಿನಗೆ ಅಂತರ್ಯದಲ್ಲಿ ದರ್ಶನ ಆಗಿದೆ ಅಂತ ನನಗೂ ಗೊತ್ತು. ಆದ ಕಾರಣವೇ ದರ್ಶನವಾದರೂ ತಿಳಿಯುವುದರಲ್ಲಿ ಎನ್ನುವುದನ್ನು ತಿಳಿಯದೆ ಗುರುದ್ರೋಹಕ್ಕೆ ಮನ ಮಾಡುತ್ತಾ ಇದ್ದೀಯಲ್ಲ. ಹೇಳೋದು ನನ್ನ ಅಪ್ಪನಿಂದ ಕಲಿತದ್ದು ಏನು ಮಗನಿಗೆ ಇಡುವುದಕ್ಕೆ ಮುಂದಾದಿಯಾ? ನಾನಾದ್ರೂ ಮರೆತಿರಬಹುದು, ಆದ್ರೆ ಬಂದಂತ ನೀನಿಲ್ಲಿಗೆ ಯಾಕೆ ಬಂದೆ ಅದನ್ನು ಮರೆತು ಬೇರೆ ವಿಚಾರ ಮಾತಾಡ್ತಾರೆ. ಇಂದ್ರನ ಆಘಾತಕ್ಕೆ ಒಳಗಾಗಿ ವಜ್ರ ಶರೀರಿ ಸತ್ಯ ಉಲೇಶ ಶರೀರಿ ಹೌದು ಅಂತ ಹಠಮಾರಿತನವೇ ನಮ್ಮಂಥವರನ್ನು ತಿಳಿಯುವಲ್ಲಿ ಅಶಕ್ತತೆಯನ್ನೇ ತೋರಿಸ್ತಾ ಇದೆ. ಯಾಕೆ? ನಿನಗೆ ನನ್ನನ್ನು ನೆನಪಿಸಿ ನನ್ನ ಕಾಲು ಹಿಡಿಯುವಾಗೆ ಮಾಡಿ ತನ್ಮೂಲಕವಾಗಿ ನಿನ್ನನ್ನು ಪೀಡಿಸಬೇಕು ಅಂತ ಬಂದಿದ್ದೇನೆ. ಈಗ ನನ್ನ ಪಂಥ ಉಂಟು ನನ್ನನ್ನು ಪೀಡಿಸುವೆಯ? ಶನಿರಾಯ ಜಗಕ್ಕೆ ಮಗರಾಯ ಜಗಕ್ಕೆ ಮಗರಾಯ ಏನೋ ಹನುಮ, ಮೂರು ಲೋಕದಲ್ಲೂ ನಿನ್ನಂತಾದಂತ ಪರಾಕ್ರಮವನ್ನು ಪ್ರಖ್ಯಾತಿಯನ್ನು ತೋರಿಸಿದವನೇನು ಸರ್ವೇಶ್ವರ ಮಹಾತ್ಮೆ. ನಿನ್ನಂತಾದಂತ ಮಹಾತ್ಮ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನಾನು ಚೆನ್ನಾಗಿ ಅರ್ಥವಿಸಿಕೊಂಡವರಿದ್ದೇನೆ. ಮತ್ತು ಯಾಕೆ ಹೀಗೆ? ಆದ್ರೆ ಶನಿ ಮಹಾರಾಯ
ಈ ಕಾಲದಲ್ಲಿ ಬಂದಂತ ನೀನು ಎಲ್ಲರನ್ನೂ ನಾನು ಈ ಕಾಲದಲ್ಲಿ ತೊಂದರೆಗೊಳಪಡಿಸಿದವ ನಾನಿದ್ದೇನೆ. ಹಾಗಿರುತ್ತಾ ನಿನಗೂ ಕೂಡ ಕಷ್ಟ ಕೊಡಬೇಕು, ನಿನ್ನನ್ನು ಹಿಡಿಯುವುದಕ್ಕಾಗಿ ಬಂದಿದ್ದೇನೆ. ತಾತ್ಪರ್ಯ ಅಷ್ಟೇ. ಆದ್ರೆ ನಾನು ಹೇಳುವಂತ ವಿಚಾರವನ್ನು ಸರಿಯಾಗಿ ಕೇಳಿಕೊ. ನೀನು ಬಂದದ್ದೇನೋ ಸರಿ, ಆದ್ರೆ ಇದು ಸರಿಯಾದಂತ ಅನುಕೂಲಕರವಾದಂತ ಸಮಯ ಅಲ್ಲ ಅನ್ನೋದಾಗಿ ನಾನು ಹೇಳ್ತೇನೆ. ಕಾಲ ಬರ್ಲಿಲ್ವ? ಕಾರಣ ಉಂಟು. ರಘುಪಾಲನ ಧ್ಯಾನದಲ್ಲೇ ತಪಸ್ಸಿನಲ್ಲೇ ನಿರತನಾಗಿದ್ದವ ನಾನು. ದೇವರ ದರ್ಶನ ಆಗದೆ ಯಾವುದೇ ಕಾರ್ಯದತ್ತ ಮುಂದೋಗುವ ನಾನಲ್ಲ. ಆದ್ರೆ ಬಂದಂತ ನೀನು ಇದು ನಿನಗೆ ಸರಿಯಾದಂತ ಸಂದರ್ಭ ಅಲ್ಲ. ಆದ್ರೆ ಅವಕಾಶವನ್ನು ಕೊಡ್ತೇನೆ. ಮುಂದೊಂದು ದಿನ ಅದೇ ರೀತಿಯಾದಂತಹ ಸಮಯ ಸಂದರ್ಭ ಒದಗಿ ಬಂತಂತಾದ್ರೆ ನಾನೇ ನಿನ್ನನ್ನು ಬರೆಸಿಕೊಳ್ಳುವುದರ ಮೂಲಕ ನೀನು ಹಿಡಿಯುವುದಕ್ಕೆ ನಾನು ಸಿದ್ಧನಾಗಿರ್ತೇನೆ. ಬಹಳ ಬುದ್ಧಿವಂತನೇನು. ಯಾಕೆ? ನನ್ನ ಅಪ್ಪ ಗಳಿಸಿದ್ದನ್ನು ಗಿರಣಿಸಿಕೊಂಡಿದ್ದೀಯಲ್ಲ, ಏನೋ ಸಮಾಧಾನದ ಜೊತೆಯಲ್ಲಿ ನಿನಗೂ ಅರಿವು ಮೂಡಿಸ್ತಾ ಇದ್ದೇನೆ. ಸರಿ. ನಿನ್ನ ರಾಮ ಅಪ್ಪನ ಮಾತಿಗೆ ಅನುಗುಣವಾಗಿ ಕಾಡಿಗೆ ಹೊರಟವ ಸಾಮಾನ್ಯ ಮಧ್ಯಪ್ರದೇಶ ತಲುಪಿರಬಹುದು. ಅವ ನನ್ನ ಪ್ರಭಾವದಿಂದಲೇ ಶನಿ ಹಿಡಿದೆ ಅವ ಕಾಡಿಗೆ ಬಂದಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವನ ಅಪ್ಪ ಸತ್ತ. ಅವ ಅಂತರ್ಯದಲ್ಲಿ ನನ್ನನ್ನು ಪೂಜಿಸಿದರು, ಭಾಗ್ಯಕ್ಕೆ ಮರೆತಿದ್ದ. ಆದ ಕಾರಣವೇ ದಶರಥ ಸ್ವರ್ಗಕ್ಕೆ ಹೋಗಬೇಕೋ ನರಕಕ್ಕೋ ಅಂತ ಅಲ್ಲೇ ನೋಡ್ತಾ ಇದ್ದಾನೆ. ಇದ ಮತ್ತೊಂದು ಸೂಚನೆ ಕೊಡ್ತಾ ಇದ್ದೇನೆ. ಏನು? ಲಂಕಾಪುರಿಯೋಧಿನಾಥ ಒಂದು ಕಾಲದಲ್ಲಿ ವಾಲಿಯ ಬಂಧನಕ್ಕೆ ಒಳಗಾಗಿ ಅವನ ಮಗನಾದ ಅಂಗದನ ತುರ್ತಿವಿಗೆ ಕಟ್ಟಲ್ಪಟ್ಟು ಅವನ ಕಾಲಿನಿಂದಲೇ ತುಳಿಸಿಕೊಂಡ ನತ ದೃಷ್ಟ ವೇದಾವತಿಯ ಶಾಪಕ್ಕೊಳಗಾಗಿದ್ದಾನೆ. ಅವ ಸಾಯ್ಬೇಕಿದ್ರೆ ಮತ್ತೊಬ್ಬರ ಹೆಂಡತಿಯನ್ನು ತರಲೇಬೇಕು. ಆದರೂ ಅವನ ತನವನ್ನು ಮರೆತಿದ್ದ. ನವಗ್ರಹರಾದ ನಮ್ಮನ್ನು ಮೆಟ್ಟಲಿನ ಉಪಾಧಿಯಲ್ಲಿ ಲಂಕಾ ಸಾಮ್ರಾಜ್ಯದ ಸಿಂಹಾಸನದ ಅಡಿಯಲ್ಲಿಟ್ಟು ಎಲ್ಲರನ್ನು ಹೀನದೃಷ್ಟಿಯಲ್ಲಿ ಕಾಣ್ತಾ ಇದ್ದ. ತ್ರಿದಶದಲ್ಲಣ ತ್ರಿಜಗದಲ್ಲಣ ಎನ್ನುವಂತ ಅಹಂಕಾರದಲ್ಲಿದ್ದಾಗ ನಾನು ಸ್ವಲ್ಪ ಬೇರೆ ಅಂತ ತೋರಿಸುವ ಯಾವಾಗಲೂ ಎಲ್ಲ ಹಣ್ಣುಗಳ ಬೀಜ ಒಳಗಾದರೆ ಗೇರು ಬೀಜದ ಮಹತ್ವ ಏನು ಅಂತ ತೋರಿಸುವುದಕ್ಕೆ ಮೊದಲಾಗಿ ನಾನು ಹಾಗೆ ಎಲ್ಲರೂ ನಮಸ್ಕರಿಸುವ ಭಾವದಲ್ಲಿದ್ರೆ ನಾನು ಹಾಗಲ್ಲ, ಅವನನ್ನೇ ದೃಷ್ಟಿಸುತ್ತಾ ಇದ್ದೆ. ಲೋಕ ಸಂಚಾರಿಯಾದಂತಹ ನಾರದ ಒಂದು ಹೇಳಿದ, ನಿನಗೆ 8 ತೊಂದರೆ ಇಲ್ಲ, 9 ನಾಂದಿ ಹಾಡುತ್ತದವ ಅಂತ. ಜ್ಞಾನಿಯಾದಂತಹ ರಾವಣ ನಾನು ಮೇಲುಮುಖನಾಗಿ ಮಲಗಿದ್ದೇನೆ ಎನ್ನುವಂತಹ ಅಹಂಭಾವದಿಂದ ಆ ಮಹಾದೇವನಿಂದ ಚಂದ್ರಹಾಸದಿಂದಲೇ ಬಂದು ನನ್ನ ಕಾಲಿಗೆ ಕಡಿಯುವುದಕ್ಕೆ ಮುಂದಾಗಬೇಕಾ? ಅಲ್ಲಿಗೆ ಹಿಡ್ಕೊಂಡಿದ್ದೇನೆ. ಇನ್ನು ಏನಾಗುತ್ತದೆ ಅಂತ ನೀನು ತಿಳಿದು ಅನುಭವಿಸಬೇಕು. ಕತೆ ಮುಂದೆ ಕೊಂಡು ಹೋಗುವುದಿಲ್ಲ. ರಾಮ ದರ್ಶನಾಕಾಂಕ್ಷಿ ನೀನು ಸತ್ಯ. ಆದ್ರೆ ಅಂತರ್ಯದಲ್ಲಿ ನೀನು ರಾಮನನ್ನು ಕಾಣದೆ ಹೇಗೆ ದರ್ಶನಕ್ಕೆ ಮುಂದಾಗುತ್ತಿ? ಅದಕ್ಕಾಗಿಯೇ ನೀನು ರಾಮನನ್ನು ಕಂಡಿದ್ದಿ ಮನಸ್ಸಿನಲ್ಲಿ ಅಂತ ನಾನು ಸೂಚ್ಯವಾಗಿ ತೋರಿಸಿದ್ದೆ. ನೀನಿನ್ನು ಬಾಹ್ಯಕ್ಕೆ ಕಾಣ್ತೀಯೋ ಏನೋ, ಅಥವಾ ನೀನು ನನ್ನ ಪ್ರಭಾವದಿಂದ ಇನ್ನೂ ಕೆಲವು ವರ್ಷ ಮುಂದೆ ಹೆಜ್ಜೆ ಇಡ್ತೀಯೋ ಏನೋ. ಅದಕ್ಕೆ ಬೇಕಾಗಿ ನಿನ್ನ ಈ ಮನೋರೋಗ ಪರಿಹಾರ ಆಗಬೇಕಿದ್ರೆ ವ್ಯಾಧಿಗ್ರಸ್ತನಿಗೆ ಹುತಾಶನನಾಗಿ ಸೂರ್ಯ ಸುಕುಮಾರನಾಗಿ ಅನುಗ್ರಹ ದೃಷ್ಟಿಯಲ್ಲಿ ಆಡ್ತಾ ಇದ್ದೇನೆ. ನನ್ನನ್ನು ಗಣಪತಿಯ ಮದುವೆ ಹಾಗೆ ಮಾಡಬೇಡ ಏನು? ನಾಳೆ ಬಾ, ನಾಳೆ ಬಾ. ಈಗ ನಾಳೆ ಎನ್ನುವುದು ನಿನ್ನ ಲೆಕ್ಕಾಚಾರದಲ್ಲಿ ನಾಳೆ ಆದರೆ ನನಗೆ ಇಂಥ ದಿವಸ, ಆ ದಿವಸಕ್ಕೆ ನಾನು ಮನಸ್ಸಿನಲ್ಲಿ ಬದ್ಧವನ್ನಾಡುವವನು. ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪುವಂತ ವ್ಯಕ್ತಿ ಅಲ್ಲ. ನಾನು ಕೂಡ ಹೇಳಿದ್ದನ್ನು ಮಾಡದೆ ಮುಗಿಸುವವ ಅಲ್ಲ. ಒಳ್ಳೆಯದು. ನೀನು ಏನು ಅಂತ ನನಗೆ ತೋರಿಸು, ನಾನು ಏನು ಅಂತ ನಿನಗೆ ತೋರಿಸಿಕೊಡ್ತೇನೆ. ಇದುವೇ ಪಂಥಾಕ್ಷಣ. ಸರಿ, ನೆನಪಿರಲಿ. ಲೋಕಮುಖದಲ್ಲಿ ತಾನೇ ಎಲ್ಲವರು ಹಿಡಿಯುವವನು, ನಾನೇ ಲೋಕದಲ್ಲಿ ಶ್ರೇಷ್ಠ ಎನ್ನುವಂತ ಅಹಂಕಾರ ಇವರಲ್ಲಿ ಪಿತ್ತದೋಪದಲ್ಲಿ ಅಡರಿದೆ ಎಂಬುದು ಇವರ ಮಾತಿನಿಂದಲೇ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ.
ಲೋಕದ ದೇವರೆನಿಸಿಕೊಂಡಂತ ನನ್ನ ಸ್ವಾಮಿಯನ್ನು ಕಾಣಬೇಕೆನ್ನುವಂತ ನಿರೀಕ್ಷೆಯಲ್ಲಿದ್ದವ ನಾನು. ನನ್ನ ದೇವರ ಕುರಿತಾಗಿ ವಿಧ ವಿಧವಾಗಿ ವಿಚಾರಗಳನ್ನು ನೀವು ಮಾತಾಡ್ತಾನೆ ಅಂತ ಹೇಳಿದ್ರೆ ಇವನ ಅಹಂಕಾರ ಎಷ್ಟರ ಮಟ್ಟಿಗಿದೆ ಎನ್ನುವುದನ್ನು ಈ ಮೂಲಕ ಅರ್ಥವಿಸಿಕೊಳ್ತಾಗ್ತದೆ. ಇವನ ಅಹಂಕಾರಕ್ಕೆ ಮತ್ತರಿಬೇಕು, ಇವನಿಗೆ ಉಂಟಾದಂತ ರೋಗಕ್ಕೆ ಮತ್ತರಿಬೇಕಿದ್ರೆ ನಾನೇ ಸರಿಯಾದಂತಹ ಜನ. ಆದ್ರೆ ಆ ಸಮಯ ಸಂದರ್ಭ ಯಾವಾಗ ಬರ್ತದೆ ಆ ನಿರೀಕ್ಷೆಯಲ್ಲೇ